ಸಾಬ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕನಕ ಜಯಂತಿ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಹೊಸಕೋಟೆ ವಕೀಲರ ಸಂಘದ ಎಲ್ಲ ವಕೀಲರು, ವಿಶೇಷವಾಗಿ ಅಧ್ಯಕ್ಷರು, ಪದಾಧಿಕಾರಿಗಳು, ರಂಗಸ್ವಾಮಿಯವರು, ಎಲ್ಲ ಹಿರಿಯ ಎಲ್ಲ ವಕೀಲರು ನನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ನಾನು ಕನಕದಾಸರ ಬಗ್ಗೆ, ಅವರ ನಡೆಯ ಬಗ್ಗೆ, ಅವರ ಸಮಾಜವನ್ನು ಕಟ್ಟಿದ ಬಗ್ಗೆ ಕೀರ್ತನೆಗಳ ಮುಖಾಂತರ ಈ ಸಮಾಜವನ್ನು ಎಚ್ಚರಿಸುವ ಒಂದು ಕಾರ್ಯವನ್ನು ಮಾಡಿದರು ಅಂತ ಹೇಳಿ ನಾನು ಕೂಡ ಅವರ ಕೀರ್ತನೆಗಳಿಂದ ಪ್ರಭಾವಿತನಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಭಾಳ ಅಚ್ಚುಕಟ್ಟಾಗಿ ವಕೀಲರೆಲ್ಲರೂ ತಾವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲ ಭಾಳ ಅಚ್ಚುಕಟ್ಟವಾಗಿ ನಿರ್ವಹಿಸಿದ್ದಾರೆ. ಭಾಳ ಸಂತೋಷ ಆಯಿತು. ಮತ್ತೊಮ್ಮೆ ಎಲ್ಲರಿಗೂ ಭಕ್ತ ಕನಕದಾಸರ ಜಯಂತ್ಯುತ್ಸವದ ಶುಭಾಶಯಗಳು. ಸರ್, ಶತಮಾನದ ಸಂವಿಧಾನ ಪರಿಕಲ್ಪನೆಯಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಮಾತನಾಡಬೇಕು. ಜಾತಿ ವ್ಯವಸ್ಥೆ ಕನಕದಾಸರ ಕಾಲದಿಂದನೂ ಅಲ್ಲ, ಅಥವಾ ಬಸವಣ್ಣವರ ಕಾಲದಿಂದನೂ ಅಲ್ಲ, ಅಥವಾ ಬುದ್ಧನ ಕಾಲದಿಂದನೂ ಅಲ್ಲ. ಇದು ಶತಮಾನಗಳಿಂದ ಅವಾಗ ನಮಗೆ ನಾಗರಿಕತೆಯ ಒಂದು ಜ್ಞಾನ ಹೊಂದಿದ್ದೀವಿ. ಅವತ್ತಿನಿಂದ ಮೇಲು ಕೀಳು, ನಾನು ಶ್ರೇಷ್ಠ ಮತ್ತೊಬ್ಬ ಕನಿಷ್ಠ, ನಾನು ಮೇಲು ಮತ್ತೊಬ್ಬ ಕೀಳ ಅನ್ನುವ ಒಂದು ಏನು ಮಾನಸಿಕ ಸ್ಥಿತಿ ಇರ್ತಲ್ಲ, ಆ ಮಾನಸಿಕ ಸ್ಥಿತಿ ಅದರ ವಿರುದ್ಧ ಒಂದು ಆಂದೋಲನವಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರಂಥ ಶ್ರೇಷ್ಠ ದಾಸರು ಹೋರಾಡ್ತಾ ಬಂದರು. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಈ ಜಾತಿಯ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಜಾತಿ ವ್ಯವಸ್ಥೆಯಿಂದ ಮೇಲು ಕೀಳು, ನಾನು ಹೆಚ್ಚಿಗೆ ಮತ್ತೊಬ್ಬ ಕಡಿಮೆ ಅನ್ನುವ ಒಂದು ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಮನಸ್ಸು ಶುದ್ಧಿ ಆಗಬೇಕು. ಈಗ ಕೀರ್ತನೆಗಳ ಮುಖಾಂತರ, ವಚನಗಳ ಮುಖಾಂತರ ಬಸವಣ್ಣವರು, ಕನಕದಾಸರು ಹೇಳಿದರು. ಆದರೆ ನಮ್ಮ ಮನಸ್ಸು ಕೂಡ ಶುದ್ಧ ಆಗಬೇಕು. ಜಾತಿಯ ಎಲ್ಲೆಯನ್ನು ಮೀರಿ ನಾವು ಸಮಾಜವನ್ನು ಕಟ್ಟುವಲ್ಲಿ ಒಂದು ಪ್ರಯತ್ನ ಮಾಡಬೇಕು.